ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನು ಮುಂದೆ ಬಿಜೆಪಿಯ ನಾಯಕರಲ್ಲ. ಯತ್ನಾಳ್ರನ್ನ 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ವಿಜೇಂದ್ರ ಅವರು ಪ್ರಧಾನಿ ಮೋದಿ ಅಮಿತ್ ಶಾ ಅವರನ್ನ ಭೇಟಿಯಾದ ಕೆಲವೇ ನಿಮಿಷಗಳ ನಂತರ ಈ ಆದೇಶ ಹೊರಬಿದ್ದಿದೆ. ಯತ್ನಾಳ್ರನ್ನ ಪಕ್ಷದಿಂದ ಹೊರಗೆ ಹಾಕಿದ್ಯಾಕೆ? ಯತ್ನಾಳ್ ಏನಂದ್ರು? ವಿಜೇಂದ್ರ ಅವರು ಕೊಟ್ಟಂತಹ ಕಾರಣ ಏನು? ಬಿಜೆಪಿಯಿಂದ ನೆಕ್ಸ್ಟ್ ಯಾರ್ಯಾರನ್ನೆಲ್ಲ ಹೊರಗೆ ಹಾಕೋದಕ್ಕೆ ಸಿದ್ಧತೆಗಳು ನಡೀತಾ ಇದ್ದಾವೆ. ಇವೆಲ್ಲದರ ಬಗೆನ ರಿಪೋರ್ಟ್ ಅನ್ನು ನಿಮಗೆ ತೋರಿಸ್ತೀವಿ. ಯತ್ನಾಳಗೆ ವಿಜೇಂದ್ರಿಂದ ಯಾವ ಉಪಕಾರ ಮುಂದೂ ಭವಿಷ್ಯದಾಗ ಬೇಕಾಗಿದೆ. ಇಲ್ಲಿ ಚಾ ತುಟ್ಟಿ ಐತ್ರಿ, ನಮ್ಮಂತ ಬಡವ್ರು ಕುಡಿ ಚಾ ಇಲ್ಲ. ಏನು ನಾವೆಲ್ಲ ಹೋರಾಟ ಹಂಗೆ ಸೀರಿಯಸ್ ಇದೆ. ಪಾದಯಾತ್ರೆ ಇದಕ್ಕೆ ಮಾಡ್ತೀವಿ, ನಾಟಕ ಸಿಡಿ ಇಟ್ಕೊಂಡೇ ಇವರು ಮಂತ್ರಿ ಆಗ್ತಾರೆ. ಜಾಟೋಡ ರಾಜ್ಯ ಆಗಬೇಕು, ಅಪ್ಪ ಮಕ್ಕಳೋಡ ಉಚ್ಚಾಟನೆ ಮಾಡಿದ್ದಾರೆ. ಕಾರ್ಯಕರ್ತರ ಮನಸ್ಸಿಗೆ ಒಂದು ನೆಮ್ಮದಿ ಬಂದಿದೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ್ಕೊಂಡಂಗೆ ಹೈಕಮಾಂಡ್ ಶಿಸ್ತು ಕ್ರಮ ತಗೊಂಡಿದೆ. ದೆಹಲಿ ನಾಯಕರು ಎಲ್ಲವನ್ನೂ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಅಂತ ಯತ್ನಾಳ್ ಪದೇ ಪದೇ ಹೇಳುತ್ತಿದ್ದ ಮಾತು ನಿಜವಾಗಿದೆ. ಪಕ್ಷ ವಿರೋಧಿಗಳನ್ನ ಭಾರತೀಯ ಜನತಾ ಪಕ್ಷ ಎಂದಿಗೂ ಸಹಿಸಲ್ಲ ಅಂತ ಯತ್ನಾಳ್ ಆಡಿದ ಮಾತುಗಳು ನಿಜವಾಗಿದೆ. ಆದರೆ ಯತ್ನಾಳ್ ಅಂದುಕೊಂಡಂತೆ ಯತ್ನಾಳ್ ವಿರೋಧಿಗಳನ್ನ ಹೈಕಮಾಂಡ್ ಉಚ್ಚಾಟಿಸಿಲ್ಲ. ಯಡಿಯೂರಪ್ಪ ಮತ್ತು ಬಿವೈ ವಿಜಯೇಂದ್ರ ವಿರುದ್ಧವೂ ಹೈಕಮಾಂಡ್ ಶಿಸ್ತು ಕ್ರಮ ತೆಗೆದುಕೊಂಡಿಲ್ಲ. ಬದಲಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನೇ ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ. ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಸದಸ್ಯ ಕಾರ್ಯದರ್ಶಿ ಓಂ ಪಾಠಕ್ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನೇ ಉಚ್ಚಾಟಿಸಿ ಆದೇಶ ಹೊರಡಿಸಿದ್ದಾರೆ. ಬಸನಗೌಡ ಯತ್ನಾಳ್ ಉಚ್ಚಾಟನೆಯ ಆದೇಶ ಹೀಗಿದೆ. ಭಾರತೀಯ ಜನತಾ ಪಕ್ಷ ಕೇಂದ್ರ ಶಿಸ್ತು ಸಮಿತಿ ದಿನಾಂಕ 26/3/2025 ಇವರಿಗೆ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯಪುರ ನಗರ ಶಾಸಕರು, ಸಿಂದಗಿ ರಸ್ತೆ, ಮುಕ್ಕಂ ಪೋಸ್ಟ್, ಐನಾಪುರ ತಾಲೂಕು, ವಿಜಯಪುರ ಜಿಲ್ಲೆ, ಕರ್ನಾಟಕ. ಫೆಬ್ರವರಿ 10, 2025 ಹೊರಡಿಸಲಾದ ಶೋಕಾಸ್ ನೋಟಿಸ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನ ಪಕ್ಷದ ಕೇಂದ್ರ ಶಿಸ್ತು ಸಮಿತಿಯು ಪರಿಗಣಿಸಿದೆ. ಈ ಹಿಂದಿನ ಶೋಕಾಸ್ ನೋಟಿಸ್ಗಳಿಗೆ ಪ್ರತಿಕ್ರಿಯೆಯಾಗಿ ಉತ್ತಮ ನಡವಳಿಕೆ ಮತ್ತು ನಡವಳಿಕೆಯ ಭರವಸೆಗಳನ್ನು ನೀವು ನೀಡಿರುತ್ತೀರಿ. ಆದರೂ ನೀವು ಪಕ್ಷದ ಶಿಸ್ತನ್ನ ಪದೇ ಪದೇ ಉಲ್ಲಂಘಿಸುತ್ತಿರುವುದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ. ಆದ್ದರಿಂದ ನಿಮ್ಮನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 6 ವರ್ಷಗಳ ಅವಧಿಗೆ ಉಚ್ಚಾಟಿಸಲು ನಿರ್ಧರಿಸಲಾಗಿದೆ. ಜೊತೆಗೆ ನೀವು ಇಲ್ಲಿಯವರೆಗೆ ಹೊಂದಿದ್ದ ಪಕ್ಷದ ಹುದ್ದೆಗಳಿಂದಲೂ ನಿಮ್ಮನ್ನು ತೆಗೆದುಹಾಕಲಾಗಿದೆ. ಇಂತಿ ಓಂ ಪಾಠಕ್, ಸದಸ್ಯ ಕಾರ್ಯದರ್ಶಿ, ಕೇಂದ್ರ ಶಿಸ್ತು ಸಮಿತಿ. ಓಂ ಪಾಠಕ್ ಅವರು ಯತ್ನಾಳ್ ಉಚ್ಚಾಟನೆಯ ಆದೇಶ ಈಗ ರಾಜ್ಯ ಬಿಜೆಪಿಯಲ್ಲಿ ತಲ್ಲಣ ಎಬ್ಬಿಸಿದೆ. ಯಾಕಂದ್ರೆ ಯತ್ನಾಳ್ ನಾನು ಪಕ್ಷನಿಷ್ಠ ಅಂತ ಹೇಳ್ಕೊಂಡಿದ್ರು. ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಭ್ರಷ್ಟ, ಲೂಟಿಕೋರ, ಅಡ್ಜಸ್ಟ್ಮೆಂಟ್ ಗಿರಾಕಿ ಅಂತೆಲ್ಲ ಮೂದಲಿಸಿದ್ರು. ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಸಬೇಕು ಅಂತಾನೂ ಪಟ್ಟು ಹಿಡಿದಿದ್ರು. ದೆಹಲಿಗೂ 4 ಸಲ ದಂಡಯಾತ್ರೆ ಮಾಡಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಜೆಪಿ ನಡ್ಡಾ ಅವರನ್ನು ಭೇಟಿ ಮಾಡಿ ದೂರು ಕೊಟ್ಟಿದ್ರು. ಈಗ ನೋಡಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನೇ ಬಿಜೆಪಿಯಿಂದ 6 ವರ್ಷ ಉಚ್ಚಾಟಿಸಲಾಗಿದೆ. ಹಾಗಿದ್ರೆ ಯತ್ನಾಳ್ರನ್ನೇ ಪಕ್ಷದಿಂದ ಉಚ್ಚಾಟಿಸಲು ಕಾರಣಗಳೇನು ಅಂತ ನೋಡೋದಾದ್ರೆ, 1. ರಾಜ್ಯಕ್ಕೆ ಬಂದಿದ್ದ ಉಸ್ತುವಾರಿಗಳನ್ನೇ ಭ್ರಷ್ಟರು ಅಂದಿದ್ರು. 2. ಅರುಣ್ ಸಿಂಗ್ ಸೂಟ್ಕೇಸ್ ಗಿರಾಕಿ ಅಂತ ಹೇಳಿದ್ರು. 3. ರಾಧಾ ಮೋಹನ್ ದಾಸ್ ಕೂಡ ಭ್ರಷ್ಟ ನಾಯಕ ಅಂದಿದ್ರು. 4. ಸಿಎಂ ಸ್ಥಾನ 2,000 ಕೋಟಿಗೆ ಸೇಲಾಗಿದೆ ಅಂತ ಹೇಳಿದ್ರು. 5. ಹೈಕಮಾಂಡ್ ಟಾಪ್ 5 ನಾಯಕರ ಮೇಲೂ ಸಿಟ್ಟಾಗಿದ್ರು. 6. ಕುಟುಂಬ ರಾಜಕೀಯ ಭ್ರಷ್ಟರಿಗೆ ಮಣೆ ಅಂತ ನಿಂದಿಸಿದ್ರು. 7. ಯಡಿಯೂರಪ್ಪ ಲಿಂಗಾಯತ ನಾಯಕನೇ ಅಲ್ಲ ಅಂದಿದ್ರು. 8. ವಿಜಯೇಂದ್ರ ಭ್ರಷ್ಟ, ಅಡ್ಜಸ್ಟ್ಮೆಂಟ್ ನಾಯಕ ಅಂದಿದ್ರು. 9. ಬಹಿರಂಗವಾಗಿ ಮಾತಾಡಬೇಡಿ ಅಂದ್ರೂ ಸಭೆಗಳನ್ನು ನಡೆಸಿದ್ರು. 10. ಪದೇ ಪದೇ ಪಕ್ಷದ ಶಿಸ್ತು ಉಲ್ಲಂಘಿಸಿ ಅಗೌರವ ತೋರಿಸಿದ್ರು. ಈ 10 ಪ್ರಮುಖ ಕಾರಣಗಳೇ ಇವತ್ತು ಯತ್ನಾಳ್ರನ್ನ ಬಿಜೆಪಿಯಿಂದ ಉಚ್ಚಾಟನೆಯಾಗುವಂತೆ ಮಾಡಿದೆ. ಬಿಜೆಪಿಯ ಶಿಸ್ತಿನ ಸಿಪಾಯಿಯಾಗಿದ್ರು ಪಕ್ಷದ ನಿಯಮ ಮೀರಿದ್ದು ಯತ್ನಾಳ್ರಿಗೆ ಮುಳುವಾಯಿತು. ಎಷ್ಟೇ ಪಕ್ಷನಿಷ್ಠೆ ಇದ್ರು 4 ಗೋಡೆ ಮಧ್ಯೆ ಮಾತಾಡಿ ಅಂತ 10 ಸಲ ಹೇಳಿದ್ರೂ ಯತ್ನಾಳ್ ಕೇಳಲಿಲ್ಲ. ಹಾಗಾಗಿ ಯತ್ನಾಳ್ರನ್ನ 6 ವರ್ಷ ಬಿಜೆಪಿಯಿಂದಲೇ ಉಚ್ಚಾಟಿಸಲಾಗಿದೆ. 6 ವರ್ಷ ಉಚ್ಚಾಟನೆಗೆ ಯತ್ನಾಳ್ ಸಿಟ್ಟು ಹೊರಹಾಕಿದ್ದಾರೆ. ಸತ್ಯವಂತರಿಗಿದು ಕಾಲವಲ್ಲ, ದುಷ್ಟ ಜನರಿಗೆ ಸುಭಿಕ್ಷ ಕಾಲ. ಉಪಕಾರ ಮಾಡಿದರೆ ಅಪಕರಿಸುವ ಕಾಲ. ಸಕಲವು ತಿಳಿದವಗೆ ದುರ್ಭಿಕ್ಷ ಕಾಲ. ಧರ್ಮ ಮಾಡಲು ನಿರ್ಮೂಲವಾಗುವ ಕಾಲ. ಕರ್ಮಿ ಪಾತಕರಿಗೆ ಬಹು ಸೌಖ್ಯ ಕಾಲ. ಸತ್ಯವಂತರಿಗಿದು ಕಾಲವಲ್ಲ. ವಂಶಪಾರಂಪರ್ಯ ರಾಜಕೀಯ, ಭ್ರಷ್ಟಾಚಾರ, ಪಕ್ಷದೊಳಗಿನ ಸುಧಾರಣೆಗಳ ವಿರುದ್ಧ ಮಾತನಾಡಿದ್ದಕ್ಕಾಗಿ ಏಕವ್ಯಕ್ತಿ ದಬ್ಬಾಳಿಕೆಯನ್ನು ತೆಗೆದುಹಾಕಿ ಮತ್ತು ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಪಡಿಸಲು ವಿನಂತಿಸಿದ್ದಕ್ಕಾಗಿ ಪಕ್ಷವು ನನ್ನನ್ನು 6 ವರ್ಷಗಳ ಕಾಲ ಪಕ್ಷದಿಂದ ಹೊರಹಾಕಿ
ಪಕ್ಷವು ನನಗೆ ಬಹುಮಾನ ನೀಡಿದೆ ಅಂತ ಸಿಟ್ಟು ಹೊರಹಾಕಿದ್ರು. ಇನ್ನು ಯತ್ನಾಳ್ ಉಚ್ಚಾಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಮರ್ಥನೆ ಮಾಡಿಕೊಂಡು ಪೋಸ್ಟ್ ಹಾಕಿದ್ದಾರೆ. ಸುದೀರ್ಘ ಕಾಲ ಸ್ಥಿತಿಗತಿ ಅವಲೋಕಿಸಿ ಅನಿವಾರ್ಯವಾಗಿ ತಗೊಂಡ ಕ್ರಮವಿದು. ವರಿಷ್ಠರಿಗೆ ನಾನಿಂದೂ ದೂರುಗಳನ್ನು ಹೇಳಿಕೊಂಡಿಲ್ಲ, ದಾಖಲಿಸಿಯೂ ಇಲ್ಲ. ವರಿಷ್ಠರು ತೆಗೆದುಕೊಂಡಿರುವ ಶಿಸ್ತು ಕ್ರಮವನ್ನು ನಾನು ಸಂಭ್ರಮಿಸಲಾರೆ. ಯತ್ನಾಳ್ ಉಚ್ಚಾಟನೆ ಬೆಳವಣಿಗೆಯನ್ನು ದುರಾದೃಷ್ಟಕರವೆಂದು ದುಃಖಿಸುತ್ತೇನೆ. ಎಲ್ಲರೂ ಸೇರಿ ರಚನಾತ್ಮಕ ಸಲಹೆಗಳನ್ನು ಸ್ವೀಕರಿಸಿ ಪಕ್ಷವನ್ನು ಮುನ್ನಡೆಸೋಣ. ನರೇಂದ್ರ ಮೋದಿಯವರಿಗೆ ಹೆಗಲು ಕೊಡೋಣ. ಪಕ್ಷದ ವರಿಷ್ಠರ ನಿರೀಕ್ಷೆಯ ಗುರಿ ತಲುಪೋಣ. ಹೀಗೆ ವಿಜಯೇಂದ್ರ ಕೂಡ ಯತ್ನಾಳ್ ಉಚ್ಚಾಟನೆ ಬಗ್ಗೆ ಪಕ್ಷದ ಸಾಮಾಜಿಕ ಜಾಲತಾಣದ ವೇದಿಕೆಯಲ್ಲಿ ಬರ್ಕೊಂಡಿದ್ದಾರೆ. ಯತ್ನಾಳ್ ಔಟ್, ಶೋಕಾಸ್ ನೋಟಿಸ್ ಪಡೆದವರಿಗೆ ಟೆನ್ಷನ್. ಪಕ್ಷದ ಶಿಸ್ತು ಉಲ್ಲಂಘಿಸಿದ್ದಕ್ಕೆ ಯತ್ನಾಳ್ರನ್ನ ಬಿಜೆಪಿ ಹೈಕಮಾಂಡ್ ಪಕ್ಷದಿಂದ 6 ವರ್ಷ ಹೊರಗಾಕಿದೆ. ಆದರೆ ಯತ್ನಾಳ್ ಜೊತೆ ಮಾಜಿ ಸಚಿವರಾದ ರೇಣುಕಾಚಾರ್ಯ, ಶಿವರಾಮ್ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಹಾಗೂ ಶಾಸಕ ಬಿಪಿ ಹರೀಶ್ಗೆ ಶೋಕಾಸ್ ನೋಟಿಸ್ ಜಾರಿಯಾಗಿತ್ತು. ಈಗ ನಮ್ಮನ್ನೂ ಪಕ್ಷದಿಂದ ಉಚ್ಚಾಟಿಸಿದ್ರೆ ಏನಪ್ಪಾ ಮಾಡೋದು ಅನ್ನೋ ಚಿಂತೆ ಶೋಕಾಸ್ ನೋಟಿಸ್ ಪಡೆದವರನ್ನ ಕಾಡುತ್ತಿದೆ. ಬಿಜೆಪಿಯಲ್ಲಿದ್ದರೂ ಕಾಂಗ್ರೆಸ್ ಜೊತೆ ಕಾಣಿಸಿಕೊಳ್ಳುತ್ತಿದ್ದ ಎಸ್.ಟಿ. ಸೋಮಶೇಖರ್ ಶೋಕಾಸ್ ನೋಟಿಸ್ಗೆ ಗರಂ ಆದ್ರು. ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದವರಿಗೆ ನೋಟಿಸ್ ಕೊಡಲ್ಲ, HIV ಇಂಜೆಕ್ಷನ್ ಚುಚ್ಚೋರಿಗೆ ನೋಟಿಸ್ ಕೊಟ್ಟಿಲ್ಲ ಅಂತ ಎಸ್.ಟಿ. ಸೋಮಶೇಖರ್ ಖಾರವಾಗಿ ಪ್ರತಿಕ್ರಿಯಿಸಿದ್ರು. ಯಾವ ಬಿಜೆಪಿ ನಾಯಕರು ಪರವಾಗಿ ವಿರುದ್ಧವಾಗಿ ಯಾವತ್ತೂ ಕೂಡ ನಾನು ಒಂದೇ ಒಂದು ಸ್ಟೇಟ್ಮೆಂಟು ಕೂಡ ಮಾಡಲಿಲ್ಲ. ಯಾವ ಬಿಜೆಪಿ ವಿರುದ್ಧ ನಾಯಕರ ವಿರುದ್ಧ ಒಂದೇ ಒಂದು ಸ್ಟೇಟ್ಮೆಂಟ್ ಎಲ್ಲಿ ಮಾತಾಡಿದ್ದೀನಿ ನಾನು? ಪಕ್ಷಕ್ಕೆ ಮುಜುಗರ ಮಾಡ್ತಕ್ಕಂಥವ್ರು ಬೇರೆಯವರು, ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂಥವ್ರಿಗೆ ನೋಟಿಸ್ ಕೊಡಲ್ಲ ಇವರು. ವಿರೋಧ ಪಕ್ಷ ನಾಯಕನಿಗೆ AIDS ಇಂಜೆಕ್ಷನ್ ಚುಚ್ಚತಕ್ಕಂಥದ್ದು ಯಾರು ಲೇಡಿ ಹೇಳಿದರೆ ಅದು ಕೊಡೋದಿಲ್ಲ. ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಹೋಗ್ತಾರೆ ಅಂತಹದರಿಗೆ ಬಿಜೆಪಿ ನೋಟಿಸ್ ಕೊಡ್ತಾ ಇಲ್ಲ. ಅಂದ್ರೆ ಬಲಾಢ್ಯರಿಗೆ ಒಂದು, ಸಣ್ಣವರಿಗೆ ಒಂದು ತಾರತಮ್ಯವನ್ನ ಈ ಇದರಲ್ಲಿ ನೋಟಿಸಲ್ಲಿ ನೋಡ್ತಾ ಇದ್ದೇನೆ. ಅವ್ರು ಏನಾರ ಮಾಡಲಿ, ನಾನು ಸ್ವಾಗತ ಮಾಡ್ತೀನಿ. ನಾನು ಯಾವತ್ತೂ ಪಾಸಿಟಿವ್ ಥಿಂಕ್ ಇರ್ತಕ್ಕಂಥವನು. ನಾನು ಯಾವತ್ತೂ ರಾಜಕಾರಣದಲ್ಲಿ ನೆಗೆಟಿವ್ ಥಿಂಕ್ ಮಾಡ್ತಕ್ಕಂಥದ್ದು ಇಲ್ಲ. ಇದುವರೆಗೂ ಇಷ್ಟು ವರ್ಷ ದೀರ್ಘವಾಗಿ ಪಾಸಿಟಿವ್ ಆಗಿ ಬಂದಿದ್ದೇನೆ. ಅವ್ರು ಏನು ತಗೊಂಡ್ರು ಸಂತೋಷನೇ. ಇನ್ನು ಬಿಜೆಪಿ ಪಕ್ಷದ ಸಭೆಗೆ ಗೈರಾಗಿ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಳ್ಳುತ್ತಿದ್ದ ಶಿವರಾಮ್ ಹೆಬ್ಬಾರ್ ಯಾರದ್ದೋ ರಕ್ಷಣೆಗೆ ಯಾರಿಗೋ ನೋಟಿಸ್ ಕೊಟ್ಟಿದ್ದಾರೆ ಎಂದ್ರು. ಯಡಿಯೂರಪ್ಪ ಪರ ಮಾತಾಡ್ತೀನಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಎಂದ್ರು ರೇಣುಕಾಚಾರ್ಯ. ಪಕ್ಷದಲ್ಲಿ ಇಟ್ಟುಕೊಳ್ಳುವುದು ಬಿಡುವುದು ಪಕ್ಷಕ್ಕೆ ಬಿಟ್ಟಿದ್ದು ಎನ್ನುವ ಮೂಲಕ ಹೆಬ್ಬಾರ್ ಅಸಮಾಧಾನ ಹೊರಹಾಕಿದ್ದಾರೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಬಿಪಿ ಹರೀಶ್ ಕೂಡ ಹೈಕಮಾಂಡ್ ನಾಯಕರ ಮೇಲೆ ಬೇಸರ ತೋರಿಸಿದ್ದಾರೆ. ನನ್ನ ಕಣ್ಣಲ್ಲಿರ್ತಕ್ಕಂಥ ಜಿಜ್ಞಾಸೆ, ಯಾವೆಲ್ಲ ಭಾಳ ಮಾತನಾಡಿದೋ ಅವು ನೋಟಿಸೇ ಬಂದಿಲ್ಲ. ಆ ಪಾಪ ಅಮಾಯಕ ಹರೀಶ್ನಿಗೆ ಯಾವನೋ ರಕ್ಷಣೆ ಮಾಡಲಿಕ್ಕೂ ಅವನಿಗೆ ನೋಟಿಸ್ ಆಗತ್ತೆ, ಯಾವುದನ್ನೋ ರಕ್ಷಣೆ ಮಾಡಬೇಕು ಅಂತ ಹೋದ್ರೆ ರೇಣುಕಾಚಾರ್ಯನಿಗೆ ನೋಟಿಸ್ ಆಗತ್ತೆ. ಅದು ಯಾವ ಬಗ್ಗೆ ಮಾತಾಡಿದಾವೋ ಅವ್ರ ಬಗ್ಗೆ ನೋಟಿಸ್ ಆಗಲ್ಲ. ನಾವೇನೋ ಮಾತಾಡಿರೋದಂಥವ್ರಿಗೆ ನೋಟಿಸ್ ಆಗತ್ತೆ. ಆಗಲಿ, ಯಡಿಯೂರಪ್ಪನವ್ರ ಬಗ್ಗೆ ಹಗುರವಾಗಿ ಯಾರು ಮಾತಾಡಿದ್ರು, ಅಪಮಾನ ಮಾಡಿರಲ್ಲ, ಅವ್ರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ? ಇಲ್ಲಿ ನಾನು ಸ್ಪಷ್ಟವಾಗಿ ರಾಜ್ಯದ ಅಧ್ಯಕ್ಷರ ವಿರುದ್ಧ, ಬಿಜೆಪಿ ವಿರುದ್ಧ ಮಾತಾಡಿದಾಗ ಮಾತ್ರ ಪಕ್ಷದ ಸಂಘಟನೆ ನಂದೇ ಆದ ಕೊಡುಗಿದೆ. ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದು, ಅಂಥವ್ರ ವಿರುದ್ಧ ಯಾರೇ ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ಹೋರಾಟ ಮಾಡ್ತಕ್ಕಂಥವ್ರಿಗೆ ಇದು ಸಾಮಾನ್ಯ. ಈಗ ಓಡಾಡೋ ನೆಡುತ್ತಾನೆ, ಸುಮ್ಮನೆ ಮಲಗಿದವನಂತೂ ಹೇಳುವಲ್ಲ. ಇದ್ದಿದ್ದೆ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥವ್ರೆ, ನ್ಯಾಯಕ್ಕೆ ಹೋರಾಟ ಮಾಡ್ತಕ್ಕಂಥವ್ರಿಗೆ ಈ ರೀತಿಯ ಪರೀಕ್ಷೆ ಸ್ವಾಭಾವಿಕ. ನಾವು ವಿವರ ಕೊಡಕ್ಕೆ ನಮಗೊಂದು ಸದಾವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನಾವು ನಮ್ಮ ವಿಚಾರಗಳನ್ನು ಎಲ್ಲ ಅವರ ಮುಂದೆ ಇಡ್ತೇವೆ. ಅವರು ಏನು ತೀರ್ಮಾನ ತಗೊಂತಾರೋ ಅವರಿಗೆ ನಾವು ಬದ್ಧರಾಗಿರ್ತೇವೆ. ಏನೇ ಆಗಲಿ, 2009ರಲ್ಲಿ ಯಡಿಯೂರಪ್ಪ ಸಿಎಂ ಆಗಿದ್ದ ವೇಳೆ ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ, ಸದಾನಂದ ಗೌಡ ವಿರುದ್ಧ ಮಾತಾಡಿ 6 ವರ್ಷಗಳ ಕಾಲ ಪಕ್ಷದಿಂದ ಯತ್ನಾಳ್ ಉಚ್ಚಾಟಿತರಾಗಿದ್ರು. ಜೆಡಿಎಸ್ ಪಕ್ಷ ಸೇರಿ 2013ರಲ್ಲಿ ವಿಜಯಪುರ ನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಕಂಡಿದ್ರು. ಆದರೆ ಅಂದು ಬಿಜೆಪಿ ಅಭ್ಯರ್ಥಿಗಿಂತ ಹೆಚ್ಚು ಮತಗಳಿಸಿ ಕಮಲ ಪಕ್ಷ ವಿಜಯಪುರ ನಗರದಲ್ಲಿ ಸೋಲುವಂತೆ ಮಾಡಿದ್ರು. ಮುಂದೆ 2014ರಲ್ಲಿ ಉಚ್ಚಾಟನೆ ರದ್ದು ಮಾಡಿ ಪಕ್ಷಕ್ಕೆ ವಾಪಸ್ ಕರೆತರಲಾಗಿತ್ತು. 2014ರ ಲೋಕಸಭಾ ಚುನಾವಣೆ ಬಳಿಕ ಪರಿಷತ್ ಚುನಾವಣೆಗೆ ಪಕ್ಷದ ಟಿಕೆಟ್ ಸಿಗದ ಕಾರಣ
2016ರಲ್ಲಿ ಬಂಡಾಯ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆದ್ದಿದ್ದರು ಯತ್ನಾಳ್. ಇದೇ ಕಾರಣಕ್ಕೆ 2016ರಲ್ಲಿ 6 ವರ್ಷಗಳ ಕಾಲ 2ನೇ ಬಾರಿ ಉಚ್ಚಾಟನೆ ಆಗಿದ್ರು. 2018ರಲ್ಲಿ ಕೇಂದ್ರದ ವರಿಷ್ಠರು ಹಾಗೂ ಯಡಿಯೂರಪ್ಪ ಉಚ್ಚಾಟನೆ ಶಿಕ್ಷೆ ರದ್ದು ಮಾಡಿ ಯತ್ನಾಳ್ರನ್ನ ವಾಪಸ್ ಬಿಜೆಪಿಗೆ ಕರೆತಂದ್ರು. 2018ರಲ್ಲಿ ವಿಜಯಪುರ ನಗರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಜಯಗಳಿಸಿದ್ದ ಯತ್ನಾಳ್ 2020ರಲ್ಲಿ ಸಂಪುಟ ವಿಸ್ತರಣೆ ವೇಳೆ ಸಿಡಿ ತೋರಿಸಿ ಯಡಿಯೂರಪ್ಪ ಸಂಪುಟದಲ್ಲಿ ಕೆಲವರು ಮಂತ್ರಿಗಳಾಗಿದ್ದಾರೆ ಅಂತ ಆರೋಪಿಸಿದ್ರು. ಅಲ್ಲಿಂದ ನಂತರ ಬಿಜೆಪಿ ಸರ್ಕಾರ ಇರುವವರೆಗೂ ನಿರಂತರವಾಗಿ ಯಡಿಯೂರಪ್ಪ ವಿರುದ್ಧ ಬಹಿರಂಗ ಸಮರ ಸಾರಿದ್ದರು. ಮುಂದೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲಂತೂ ಯತ್ನಾಳ್ ಆಡದ ಮಾತುಗಳಿರಲಿಲ್ಲ. ಅಲ್ಲದೆ ಪಕ್ಷದ ಹಿತಕ್ಕಾಗಿ, ಹಿಂದುತ್ವದ ರಕ್ಷಣೆಗಾಗಿ ತಾವಿರೋದು ಎಂಬಂತೆಯೇ ಮಾತಾಡುತ್ತಲೇ ವಕ್ಫ್ ಹೋರಾಟದ ನೇತೃತ್ವ ವಹಿಸಿದ್ರು. ಆದರೆ ಈಗ ಹೈಕಮಾಂಡ್ ಯತ್ನಾಳ್ರನ್ನೇ ಮತ್ತೊಮ್ಮೆ 6 ವರ್ಷ ಪಕ್ಷದಿಂದ ಹೊರದಬ್ಬಿ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದೆ. ಬಿಜೆಪಿ ಪ್ರಮುಖ ನಾಯಕರ ಪ್ರಕಾರ ಇನ್ಮುಂದೆ ಯಾರೇ ಪಕ್ಷದ ವಿರುದ್ಧ ಮಾತಾಡಿದ್ರು ಮುಲಾಜಿಲ್ಲದೆ ಕ್ರಮ ಜರುಗಿಸುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆಯಂತೆ. ಒಂದು ರೀತಿಯಲ್ಲಿ ಮೋಟಿವೇಶನ್ ಸಿಕ್ಕಿದೆ. ನನ್ನ ಪಾರ್ಟಿ ಸುಮಾರು ಒಂದು 5-6 ತಿಂಗಳ ಕಾಲ ಈ ಗಲಾಟೆ ಕಾಂಗ್ರೆಸ್ ಇಷ್ಟು ಕೆಟ್ಟ ಆಡಳಿತ ಕೊಟ್ಟರು ಕೂಡ ನಮ್ಮ ಆಂತರಿಕ ಜಗಳವೇ ನಮಗೆ ಮುಳುವಾಗುವ ರೀತಿಯಲ್ಲಿದ್ದದ್ದಕ್ಕೆ ಇವತ್ತು ಒಂದು ಸಣ್ಣ ಪ್ರಾರಂಭಗಳಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಉಳಿದ ಎಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆ ಅಂತ ನಾನು ಹೇಳ್ತಾ ಇದ್ದೀನಿ. ಪಕ್ಷದಲ್ಲಿರುವಂಥ ಎಲ್ಲ ನಾಯಕರು ಕೂಡ ಪಕ್ಷದ ಶಿಸ್ತಿನ ಒಳಗೆ ಒಂದು ಕೆಲಸವನ್ನು ಮಾಡಬೇಕು. ವ್ಯಕ್ತಿಗಳು ಪಕ್ಷಕ್ಕೆ ಅನಿವಾರ್ಯವಲ್ಲ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಒಂದು ಸಂಘಟನೆಯಲ್ಲಿ ಬೆಳೆದು ಬಂದಂಥವ್ರು ನಾವೆಲ್ಲರೂ. ಹೀಗಾಗಿ ವರಿಷ್ಠರು ಒಂದು ಭಾಳಷ್ಟು ವಿಚಾರ ಮಾಡಿ ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅಂತ ನಾನು ಹೇಳಿಕೆ ಬಯಸ್ತೀನಿ. ಈಗ ಯತ್ನಾಳ್ ಉಚ್ಚಾಟನೆ ಬಳಿಕ ವಿಜಯಪುರದಲ್ಲಿ ಯತ್ನಾಳ್ ಬೆಂಬಲಿಗರು ಪಕ್ಷದ ಸ್ಥಾನಮಾನಗಳಿಗೆ ರಾಜೀನಾಮೆ ಕೊಡುತ್ತಿದ್ದಾರೆ. ಇದನ್ನೆಲ್ಲ ಬಿಜೆಪಿ ಮುಂದೆ ಹೇಗೆ ನಿಭಾಯಿಸಿಕೊಂಡು ಹೋಗುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಸಚಿವ ರಾಜಣ್ಣ ಸಿಡಿಸಿರುವಂತಹ ಹನಿ ಟ್ರ್ಯಾಪ್ ಪ್ರಕರಣ ದೆಹಲಿಯಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು JDSನ ಕುಮಾರಸ್ವಾಮಿ ಹಾಗೂ ದೇವೇಗೌಡರನ್ನು ಕೂಡ ಭೇಟಿಯಾಗಿ ಚರ್ಚೆ ನಡೆಸಿರುವಂಥದ್ದು ರಾಜಕೀಯವಾಗಿ ಹೊಸ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಇನ್ನು ಹನಿ ಟ್ರ್ಯಾಪ್ ವರದಿ ಹಿಡಿದು ದೆಹಲಿಗೆ ತೆರಳೋದಕ್ಕೆ ಸಿಎಂ DCM ಕೂಡ ಸಜ್ಜಾಗಿದ್ದು. ಇದರ ನಡುವೆನೇ ಹನಿ ಟ್ರ್ಯಾಪ್ ಪ್ರಕರಣ ನಿಜಕ್ಕೂ ತಾತ್ವಿಕ ಅಂತ್ಯ ಕಾಣುತ್ತಾ ಅಥವಾ ಟೂಸ್ ಪಟಾಕಿ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ಶುರುವಾಗಿವೆ. HDK ಭೇಟಿಯಾದ ಸತೀಶ್ ಜಾರಕಿಹೊಳಿ, ಮಾಜಿ ಪ್ರಧಾನಿ ದೇವೇಗೌಡರ ಜೊತೆಯೂ ಚರ್ಚೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಹಂಗಾಮ ಹೊತ್ತಿ ಉರಿಯುತ್ತಿರುವ ಹೊತ್ತಲ್ಲೇ ದಿಲ್ಲಿಯಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಡಿನ್ನರ್ ನೆಪದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಮೀಟ್ ಆಗಿದ್ದಾರೆ. ಮಾಜಿ ಪ್ರಧಾನಿ HD ದೇವೇಗೌಡರನ್ನು ಕೂಡ ಜಾರಕಿಹೊಳಿ ಭೇಟಿಯಾಗಿ ಚರ್ಚಿಸಿದ್ದಾರೆ. ಇದು ರಾಜ್ಯದಲ್ಲಿ ಹೊಸ ಚರ್ಚೆ ಹುಟ್ಟುಹಾಕಿದೆ. ಹನಿ ಟ್ರ್ಯಾಪ್ ಮಾಯಾಜಾಲದ ಹಿಂದೆ ಮಹಾನಾಯಕನ ಹೆಸರು ಓಡಾಡುತ್ತಿದೆ. ಆ ಮಹಾನಾಯಕ ಇವರಿಬ್ಬರಿಗೂ ಶತ್ರು. ಹೀಗಾಗಿ ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಇವರಿಬ್ಬರು ಒಂದಾಗಿ ಮಹಾನಾಯಕನನ್ನು ಮಣಿಸಲು ತಯಾರಿ ನಡೆಸಿದ್ರ ಅನ್ನೋ ಪ್ರಶ್ನೆ ಉದ್ಭವಿಸಿವೆ. ಏಪ್ರಿಲ್ 2ರಂದು ದೆಹಲಿಗೆ ಸಿಎಂ ಪ್ರಯಾಣ. ಸಿಎಂ ಹೋಗುವ ಮುನ್ನವೇ ಡಿಕೆಶಿ ದೆಹಲಿಗೆ. ಹನಿ ಟ್ರ್ಯಾಪ್ ವಿಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ಇದೇ ವಿಚಾರಕ್ಕೆ ಏಪ್ರಿಲ್ 2ರಂದು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾರೆ. ಹನಿ ಟ್ರ್ಯಾಪ್ ಕುರಿತು ವರಿಷ್ಠರಿಗೆ ಸಿಎಂ ಸಂಪೂರ್ಣ ವರದಿ ನೀಡುತ್ತಾರೆ ಅಂತ ಗೊತ್ತಾಗಿದೆ. ಈ ಮಧ್ಯೆ ನಾಳೆ ಸಚಿವ ಸಂಪುಟ ಸಭೆ ಮುಗಿಸಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಮೊದಲು ಪಕ್ಷದ ಸಭೆಯಲ್ಲಿ ಭಾಗಿಯಾಗಿ ಬಳಿಕ ವರಿಷ್ಠರನ್ನ ಮೀಟ್ ಆಗಲಿದ್ದಾರೆ. ಸಂವಿಧಾನ ಬದಲಾವಣೆ ವಿವಾದ, ಹನಿ ಟ್ರ್ಯಾಪ್ ಬಗ್ಗೆ ವಿವರಣೆ ನೀಡಲಿದ್ದಾರೆ. ಡಿಜಿಪಿ ಕೈ ಸೇರಿದ ಹನಿ ಟ್ರ್ಯಾಪ್ ಕೇಸ್. ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದ ಸಚಿವ KN ರಾಜಣ್ಣ ಸಾಕ್ಷ್ಯಗಳನ್ನ ಒದಗಿಸದೆ ಹನಿ ಟ್ರ್ಯಾಪ್ ಬಗ್ಗೆ ತನಿಖೆ ನಡೆಸಲು ಮನವಿ ಪತ್ರ ನೀಡಿದ್ರು. ಇದನ್ನ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ರಿಗೆ ಪರಮೇಶ್ವರ್ ರವಾನಿಸಿದ್ದಾರೆ. ನನಗೆ ಮನವಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನು ತಗೊಳ್ತೇವೆ. ಮನವಿ ಅಷ್ಟೇ ಕೊಟ್ಟಿದ್ದಾರೆ. ನನಗೆ ದೂರು ಕೊಡೋಕ್ಕೆ ಬರೋದಿಲ್ಲ ಅಲ್ರಿ. ಐ ಆಮ್ ನಾಟ್ ಎ ಪೊಲೀಸ್ ಸ್ಟೇಷನ್. ದೂರು ಕೊಡಬೇಕಂದ್ರೆ ನನಗೆ ಕೊಡೋಕ್ಕೆ ಬರೋದಿಲ್ಲ. ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ನ್ಯಾಯಯುತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ.
ಕಾಂಗ್ರೆಸ್ ಪಡಸಾಲೆಯಲ್ಲಿ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಸಚಿವ ರಾಜಣ್ಣ ಪ್ರಸ್ತಾಪಿಸಿದ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆಯೇ ಪಕ್ಷದೊಳಗೆ ಅಸಮಾಧಾನ ವ್ಯಕ್ತವಾಗ್ತಿದೆ. ನಿಜಕ್ಕೂ ಹನಿ ಟ್ರ್ಯಾಪ್ ಯತ್ನ ನಡೆದಿದ್ದರೆ ಸಂಪುಟ ಸಭೆಯಲ್ಲಿ ಪ್ರಸ್ತಾಪಿಸಲಿಲ್ಲಬೇಕೆ? ಪಕ್ಷದ ವೇದಿಕೆಯಲ್ಲಿ ಚರ್ಚಿಸದೆ ಮಾಹಿತಿ ಬಹಿರಂಗಪಡಿಸಿದ್ದು ಯಾಕೆ? ಪಕ್ಷದ ಪ್ರಭಾವಿ ನಾಯಕರ ಬಗ್ಗೆಯೇ ಅನುಮಾನ ಬರುವಂತೆ ಮಾತಾಡ್ತಿರೋದೇಕೆ? ದಲಿತ ಸಚಿವರು ಸಭೆ ನಡೆಸಿ ಹನಿ ಟ್ರ್ಯಾಪ್ ವಿಚಾರವನ್ನು ಚರ್ಚಿಸಿದ್ದಾರ. ಇದಾದ ನಂತರ ಹನಿ ಟ್ರ್ಯಾಪ್ ವಿಷಯ ಪ್ರಸ್ತಾಪಿಸಿ ಪಕ್ಷದಲ್ಲಿ ಗೊಂದಲ ಸೃಷ್ಟಿಗೆ ಪ್ರಯತ್ನ ಆಯ್ತಾ, ಅಥವಾ ವೈಯಕ್ತಿಕ ಜಿದ್ದಾಜಿದ್ದಿಯಿಂದ ಪಕ್ಷದಲ್ಲಿ ಮೇಲುಗೈ ಸಾಧಿಸಲು ಹನಿ ಟ್ರ್ಯಾಪ್ ಬಳಕೆ ಮಾಡಲಾಯ್ತಾ ಎಂಬ ಪ್ರಶ್ನೆಗಳು ಕಾಡುತ್ತಿವೆ. ಇನ್ನು ಸರಿಯಾದ ಸಾಕ್ಷ್ಯ ಇಲ್ಲದೆ ಹನಿ ಟ್ರ್ಯಾಪ್ ಆರೋಪ ಮಾಡಿರುವ ರಾಜಣ್ಣ ನಡೆಗೆ ಹೈಕಮಾಂಡ್ ಗರಂ ಆಗಿದೆ. ಸದನದಲ್ಲಿ ಯತ್ನಾಳ್ ವಿಷಯ ಪ್ರಸ್ತಾಪಿಸುವಂತೆ ಮಾಡಿ ರಾಜಣ್ಣ ಉತ್ತರ ಕೊಟ್ಟಿದ್ರು. ಯತ್ನಾಳ್ ಹೆಸರು ಪ್ರಸ್ತಾಪಿಸಿದ್ರಿಂದ ಸ್ಪಷ್ಟೀಕರಣ ನೀಡುತ್ತಿದ್ದೇನೆಂದು ರಾಜಣ್ಣ ಹೇಳಿದ್ರು. ಈ ವೇಳೆ ವಿಧಾನಸಭೆಯಲ್ಲೇ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪಿಸಿದ್ದರಿಂದ ಕಾಂಗ್ರೆಸ್ಗೆ ಮುಜುಗರ ಆಗಿದೆ. ರಾಜಣ್ಣ ನಡೆಯಿಂದ ಕಾಂಗ್ರೆಸ್ ಪಕ್ಷ ಹಾಗೂ ಸರ್ಕಾರಕ್ಕೆ ಹೆಚ್ಚಿನ ಡ್ಯಾಮೇಜ್ ಉಂಟಾಗಿದೆ. ಇದು ಪ್ರತಿಪಕ್ಷ ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಂತಾಗಿದೆ. ಸರಿಯಾದ ಸಾಕ್ಷ್ಯಾಧಾರವಿಲ್ಲದೆ ಪ್ರಕರಣ ಪ್ರಸ್ತಾಪಿಸಿದ್ದಕ್ಕೆ ರಾಜಣ್ಣ ಮೇಲೆ ಹೈಕಮಾಂಡ್ ಗರಂ ಆಗಿದ್ದು, ವೈಯಕ್ತಿಕ ಜಿದ್ದಾಜಿದ್ದಿಯಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತಂದಿದ್ದಾರೆಂದು ಅಸಮಾಧಾನ ಹೊರಹಾಕಿದೆ. ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ನಾಳೆ ಪೊಲೀಸರಿಗೆ ದೂರು ಕೊಡಲು ರಾಜಣ್ಣ ಪುತ್ರ ಎಂಎಲ್ಸಿ ಆರ್ ರಾಜೇಂದ್ರ ಮುಂದಾಗಿದ್ದಾರೆ. ಗೃಹ ಸಚಿವರು ಅದನ್ನ ಯಾವ ರೀತಿ ಅದನ್ನ ಪತ್ರವನ್ನು ಪರಿಗಣಿಸ್ತಾರೆ ಅದ್ರ ಮೇಲೆ ಅದು ತನಿಖೆ ಆಗುತ್ತೆ. ನನಗೆ DG ಅವರಿಗೆ ಕಂಪ್ಲೇಂಟ್ ಕೂಡ ಕೇಳಿದ್ದಾರೆ. ಸೊ ನಾನು ನಾಳೆ ಬೆಳಿಗ್ಗೆ ಕ್ಯಾಬಿನೆಟ್ ಇದೆ, ಅದಕ್ಕೆ ನಾನು DG ಅವ್ರ ಪರ್ಮಿಷನ್ ನಾಳೆ 3 ಗಂಟೆಗೆ ತೊಗೊಳ್ತಾ ಇದ್ದೀನಿ. ನಾಳೆ 3-3:30 ಅಷ್ಟರಲ್ಲಿ ನಾನು DG ಅವ್ರ ಆಫೀಸಲ್ಲೇ ಇಲ್ಲಿ ನೃಪತುಂಗ ರೋಡಲ್ಲಿ ನಾನು ಕಂಪ್ಲೇಂಟ್ ಕೊಡ್ತೀನಿ. ಸಿಎಂಗೂ ಸಹ ಹನಿ ಟ್ರ್ಯಾಪ್ ಭಯವಿದೆ, ಹಾಗಾಗಿಯೇ ಅವರು ಮಾತಾಡ್ತಿಲ್ಲ, ತನಿಖೆಯೂ ಮಾಡಿಸ್ತಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಹನಿ ಟ್ರ್ಯಾಪ್ನ ಬಗ್ಗೆ ಒಂದು ಮಾತನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ, ಮಾತೇ ಆಡಿಲ್ಲ. ಅವರು ಇನ್ವೆಸ್ಟಿಗೇಷನ್ ಮಾಡಿಸೋಣ ಅಂತಂದಿದ್ದು ಮಾತು ಬಿಟ್ರೆ ಇವತ್ತಿನವರೆಗೂ ಒಂದು ಮಾತಾಡಿಲ್ಲ. ಅಂದಮೇಲೆ ಇನ್ವೆಸ್ಟಿಗೇಷನ್ ಆದ್ರೆ ಇದರಿಂದ ನಾನು ಏನಾದರೂ ಹೊರಗಡೆ ಬರ್ತೀನಿ ಅನ್ನೋ ಅನುಮಾನ ಇದೆಯಾ ಅವ್ರಿಗೆ? ಭಯ ಇಲ್ಲ ಅಂದ್ರೆ ನೀವು ಕೊಡ್ಲಿಕ್ಕೆ ನಿಮಗೆ ಏನಾಗಿದೆ? ಸುಪ್ರೀಂ ಕೋರ್ಟ್ನಲ್ಲಿ ಹನಿ ಟ್ರ್ಯಾಪ್ ಅರ್ಜಿ ವಜಾ. ರಾಜ್ಯದಲ್ಲಿ ಭಾರೀ ಸದ್ದು ಮಾಡ್ತಿರೋ ಹನಿ ಟ್ರ್ಯಾಪ್ನಲ್ಲಿ ರಾಜಕಾರಣಿಗಳು ನ್ಯಾಯಾಧೀಶರು ಇದ್ದಾರಂತೆ. ಈ ಕುರಿತು ಸೂಕ್ತ ತನಿಖೆಯಾಗಬೇಕೆಂದು ಜಾರ್ಖಂಡ್ನ ವಕೀಲ ವಿನಯ್ ಕುಮಾರ್ ಸಿಂಗ್ PIL ಸಲ್ಲಿಸಿದ್ರು. ಆದ್ರೆ ಸುಪ್ರೀಂ ಕೋರ್ಟ್, ನೀವು ಜಾರ್ಖಂಡ್ ರಾಜ್ಯದವರು, ನಿಮಗೇನು ಸಂಬಂಧ? ಜಡ್ಜ್ಗಳು ಯಾಕೆ ಹನಿ ಟ್ರ್ಯಾಪ್ಗೆ ಒಳಗಾಗ್ತಾರೆ? ನಿಮ್ಮ ರಾಜಕೀಯ ನಾನ್ಸೆನ್ಸ್ಗಳನ್ನೆಲ್ಲ ನಾವು ವಿಚಾರಣೆ ಮಾಡಲ್ಲ ಅಂತ ತರಾಟೆಗೆ ತೆಗೆದುಕೊಂಡು ಅರ್ಜಿ ವಜಾ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಮಾತನಾಡೋದಕ್ಕೆ ಸ್ಪೀಕರ್ ಬಿಡ್ತಿರುವಂತೆ ಹೀಗಂತ ರಾಹುಲ್ ಗಾಂಧಿ ಅವರೇ ನೇರವಾದಂತಹ ಆರೋಪವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಸ್ಪೀಕರ್ ಕೂಡ ವರ್ತನೆಯ ಪಾಠವನ್ನ ಮಾಡಿ ತಿರುಗೇಟು ಕೊಟ್ಟಿದ್ದಾರೆ. I don't understand what is going on. This is no way. माननीय सदस्य प्लीज बैठिए. जो सदन की मर्यादा और प्रतिष्ठा के अनुरूप रहना चाहिए. माननीय सदस्य सदन में खड़े कोई बात नहीं करे, सब बैठ जाइए. ಲೋಕಸಭೆ ಕಲಾಪದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರನ್ನ ಮಾತಾಡೋಕೆ ಬಿಡ್ತಿಲ್ವಂತೆ. ಕೇಂದ್ರ ಸರ್ಕಾರದ ನಾಯಕರು ಮಾತಾಡಿದ್ರೆ ಕೇಳಿಸಿಕೊಳ್ತಾರೆ ಸ್ಪೀಕರ್ ಓಂ ಬಿರ್ಲಾ. ನಾನು ಉತ್ತರ ಕೊಡಲು ಹೋದ್ರೆ ಮಾತಾಡಲು ಎದ್ದು ನಿಂತ್ರೆ ಸಾಕು, ಸ್ಪೀಕರ್ ಅವಕಾಶ ಕೊಡ್ತಿಲ್ಲ. ಇವತ್ತು ಸ್ಪೀಕರ್ ನಾನು ಎದ್ದು ನಿಲ್ತಾ ಇದ್ದಂತೆ ಅಧಿವೇಶನವನ್ನ ಮುಂದೂಡಿ ಎದ್ದು ಹೋದ್ರು ಅಂತ ರಾಹುಲ್ ರೆಬಲ್ ಆದ್ರು. सदन की कार्रवाई 2 बजे तक के लिए स्थगित की जाती है. I don't know what is going on, because after he said that, I said, look, as LOP, let me speak. Let me say what he just ran away. So I don't understand what is going on. This is no way to run the house, frankly. I mean, literally, speaker उठ के मतलब एकदम निकल गए. मुझे मतलब एक शब्द नहीं बोलने दिया, और पहले मेरे बारे में कुछ बोलने हैं, वो भी बिल्कुल पता नहीं क्या बोला, अनसब्सटेंशिएटेड. और फिर मतलब मैं खड़ा हुआ, मैंने कहा कि देखिए मुझे बोलने दीजिए, आपने मेरे बारे में कुछ बोला है, घूम कर चले गए और कोई मतलब अर्जन कर दिया, कोई जरूरत नहीं थी. ಸ್ಪೀಕರ್ ಓಂ ಬಿರ್ಲಾ ಸರ್ಕಾರದ ಸದಸ್ಯರಂತೆ ವರ್ತಿಸ್ತಾ ಇದ್ದಾರೆ. ವಿಪಕ್ಷಗಳ ಧ್ವನಿಯನ್ನ ಅಡಗಿಸಲು ಸರ್ಕಾರ ಹೂಡಿರುವ ಹೊಸ ತಂತ್ರ ಅನ್ನೋದು ರಾಹುಲ್ ಗಾಂಧಿಯವರ ನೇರ ಆರೋಪ. ಆದರೆ ಸ್ಪೀಕರ್ ಓಂ ಬಿರ್ಲಾ ರಾಹುಲ್ ಗಾಂಧಿ ಆರೋಪಕ್ಕೆ ಕಲಾಪದಲ್ಲೇ ತಿರುಗೇಟು ಕೊಟ್ಟರು. इस सदन में पिता पुत्री माँ बेटी पति पत्नी सदस्य रहे,
इस परिप्रेक्ष्य में मेरा नेता परिपक्ष से अपेक्षा है कि लोकसभा प्रक्रिया क्रांति संचालन नियम 349 के वर्णित सभा में पालनीय नियमों के अनुरूप सदन में आचरण व्यवहार करें, जो सदन की मर्यादा और प्रतिष्ठा के अनुरूप रहना चाहिए। मैं पुनः आग्रह करता हूं, इस सदन में विशेष रूप से प्रतिपक्ष के नेता से तो ये अपेक्षा की जाती है कि वो आचरण रखें। ಪ್ರಧಾನಿ ಮೋದಿಯವರು ಮಾತಾಡ್ತಿದ್ದಾಗಲೂ ರಾಹುಲ್ ಗಾಂಧಿ ಎದ್ದು ನಿಲ್ತಿದ್ರು, ಕೇಂದ್ರ ಸಚಿವರು ಮಾತಾಡ್ತಿದ್ರು, ಸುಮ್ಮನೆ ಮಾತಾಡ್ತಿದ್ರು ಅನ್ನೋದು ಬಿಜೆಪಿಯವರ ಆರೋಪ. ಆದರೆ ಪ್ರತಿಪಕ್ಷ ನಾಯಕನಾದ ನನಗೆ ಪ್ರಶ್ನೆ ಎತ್ತುವ ಹಕ್ಕನ್ನೇ ಕಸಿದುಕೊಳ್ತಿದ್ದು ಸ್ಪೀಕರ್ ಪಕ್ಷದ ಪರವಾಗಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಚ್ಚು ಹಿಡಿದು ರೀಲ್ಸ್ ಮಾಡಿದಂತಹ ವಿನಯ್ ಹಾಗೂ ರಜತ್ಗೆ ಇವತ್ತು ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಮುಚ್ಚಿಟ್ಟಿರುವಂತಹ ಮಚ್ಚನ್ನು ಹುಡುಕೋದಕ್ಕೆ ಕೋರ್ಟ್ 3 ದಿವಸ ಪೊಲೀಸ್ ಕಸ್ಟಡಿಗೆ ಈ ಇಬ್ಬರನ್ನು ಕೂಡ ಒಪ್ಪಿಸಿದೆ. ಮತದಾನಗಳಂತಿದ್ದಂಥವರು ಈಗ ಪೊಲೀಸರ ಎದುರು ವಿಲವಿಲ ಒದ್ದಾಡುವಂತಾಗಿದೆ. ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ. ಗ್ರಹಚಾರ ಕೆಟ್ಟಾಗ ಹಗ್ಗವೂ ಹಾವಾಗುತ್ತೆ ಅಂತಾರಲ್ಲ, ಇದಕ್ಕೆ ನೋಡಿ. ಶೋ ಆಫ್ಗೆ ಅಂತ ಮಾಡಿದ್ದ ಒಂದೇ ಒಂದು ರೀಲ್ಸ್ ಕಂಟಕವಾಗಿ ಕಾಡುವುದಕ್ಕೆ ಶುರುವಾಗಿದೆ. ಮಚ್ಚು ಹಿಡ್ಕೊಂಡು ಬಿಲ್ಡಪ್ ಕೊಟ್ಟವರು ಪೊಲೀಸರ ಕೈಯಲ್ಲಿ ಸಿಕ್ಕಿ ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ. ನಿನ್ನೆ ರಾತ್ರಿ ಇಡೀ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಳೆದು ಬಂದ ವಿನಯ್ ಮತ್ತು ರಜತ್ ಮತ್ತೆ ಪೊಲೀಸ್ ಕಸ್ಟಡಿ ಪಾಲಾಗಿದ್ದಾರೆ. ಇಡೀ ರಾತ್ರಿ ಜೈಲಲ್ಲೇ ಕಳೆದ ರಜತ್ ಹಾಗೂ ವಿನಯ್ ಬೆಳಗಾಗ್ತಿದ್ದಂತೆ ಮತ್ತೆ ಕೋರ್ಟ್ ಕಟಕಟೆಗೆ ಬಂದು ನಿಂತರು. ಆರೋಪಿಗಳ ಪರ ಪ್ರಕಾಶ್ ವಾದ ಮಂಡಿಸಿದ್ರೆ ಎಸ್ಪಿಪಿ ಹರಿಶ್ಚಂದ್ರಗೌಡ ಪ್ರತಿವಾದ ಮಾಡಿದ್ರು. ಹಾಗಾದ್ರೆ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಹೇಗಿತ್ತು ಅಂತ ನೋಡೋದಾದ್ರೆ, ಲಾಂಗ್ ತರಲು ಕುಟುಂಬದವರೆಗೆ ತಿಳಿಸಲಾಗಿತ್ತು. ಲಾಂಗ್ ತಂದುಕೊಟ್ಟ ಅಕ್ಷತಾರ ಹೇಳಿಕೆ ದಾಖಲಿಸಲಾಗಿದೆ. ಇಬ್ಬರೂ ಇದೇ ಲಾಂಗ್ ಎಂದಿದ್ದರಿಂದ ನೋಟಿಸ್ ನೀಡಿ ಕಳಿಸಲಾಗಿತ್ತು. ರಜತ್ ಪತ್ನಿ ಅಕ್ಷತಾ ಹೇಳಿಕೆ ಸಹ ದಾಖಲಿಸಲಾಗಿದೆ. ಮರುದಿನ ಪರಿಶೀಲಿಸಿದಾಗ ನಕಲಿ ಲಾಂಗ್ ಅಂತ ಗೊತ್ತಾಯಿತು. ಸಾಕ್ಷಿ ನಾಶ ಮಾಡುವ ಉದ್ದೇಶದಿಂದ ಬೇರೆ ಲಾಂಗ್ ನೀಡಿದ್ದು ಬೆಳಕಿಗೆ. ನಿನ್ನೆ ಆರೋಪಿಗಳೇ ಸಾಕ್ಷಿ ನಾಶವನ್ನ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಆರೋಪಿಗಳು ರಿಯಾಲಿಟಿ ಶೋನಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ವೇಳೆ ಸಾಕಷ್ಟು ವಸ್ತುಗಳನ್ನ ಬಳಕೆ ಮಾಡ್ತಾರೆ. ಇಲ್ಲಿ ಬಳಸೋ ಆಯುಧಗಳು ಥರ್ಮೋಕೋಲ್ ಫೈಬರ್ ಆಗಿರುತ್ತೆ. ಕಬ್ಬಿಣದಿಂದ ಆಯುಧಗಳನ್ನ ಯಾರೂ ಮಾಡುವುದಿಲ್ಲ. ಮೊನ್ನೆ ಕಬ್ಬಿಣ ಅಲ್ಲ ಅಂತ ಹೇಳಿದ್ರು, ಈಗ ಕಬ್ಬಿಣ ಅಂತಿದ್ದಾರೆ. ಇವರು ಮಾಡಿದ್ದು ಕೇವಲ ರೀಲ್ಸ್ ಉದ್ದೇಶಕ್ಕೆ. ಪೊಲೀಸರನ್ನ ದಾರಿ ತಪ್ಪಿಸೋ ಕೆಲಸ ಮಾಡಿದ್ದಾರೆ. ಒಳ್ಳೆಯವರಾಗಿದ್ದರೆ ನಕಲಿ ಆಯುಧ ಕೊಡುತ್ತಿರಲಿಲ್ಲ. ಸ್ಟುಡಿಯೋದಲ್ಲಿ ಇದು ಪರ್ಮಿಷನ್ ಇದೆ. ಇದು ಜಾಮೀನು ರಹಿತ ಪ್ರಕರಣ. ಇದು ಸಮಾಜದ ವಿರುದ್ಧ ಅಪರಾಧ. ಈಗ ಅಸಲಿ ಲಾಂಗ್ ರಿಕವರಿ ಮಾಡಬೇಕಾಗಿದೆ. ಹೀಗಾಗಿ ಪೊಲೀಸ್ ಕಸ್ಟಡಿಗೆ ನೀಡಬೇಕು. ಹೀಗೆ ಕೋರ್ಟ್ ಅಂಗಳದಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೆಯಿತು. ಇದನ್ನೆಲ್ಲ ಆಲಿಸಿದ ನ್ಯಾಯಾಧೀಶರು ಇಬ್ಬರೂ ಆರೋಪಿಗಳನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದ್ರು. ಅಲ್ಲದೆ ಮಾರ್ಚ್ 28ರಂದು ಸಂಜೆ 4 ಗಂಟೆಗೆ ಕೋರ್ಟ್ ಮುಂದೆ ಹಾಜರುಪಡಿಸಲು ಸೂಚನೆ ನೀಡಿದ್ರು. ರಜತ್ ಹಾಗೂ ವಿನಯ್ರನ್ನ ವಶಕ್ಕೆ ಪಡೆದಿರೋ ಪೊಲೀಸರು ಫುಲ್ ಡ್ರಿಲ್ ಶುರು ಮಾಡಿದ್ದಾರೆ. ಮಚ್ಚು ರಿಕವರಿ ಮಾಡುವುದಕ್ಕೆ ಸಕಲ ತಯಾರಿ ನಡೆಸಿದ್ದು ಮೊಬೈಲ್ ಅನ್ನು ರಿಟ್ರೀವ್ ಮಾಡಲಿದ್ದಾರೆ. ಒಟ್ನಲ್ಲಿ ಮಚ್ಚಿಡ್ಕೊಂಡು ಬಿಲ್ಡಪ್ ಕೊಟ್ಟವರು ಕಂಗಾಲಾಗಿರುವುದಂತೂ ಸುಳ್ಳಲ್ಲ. ಮಂಜುನಾಥ್ ಎನ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಶೀಘ್ರದಲ್ಲೇ ಮುಖ್ಯಮಂತ್ರಿ ಆಗುವ ಭಾಗ್ಯ ಇದೆ. ಹೇಗಂತ ಹಾಲುಮತದ ಗೊರವಯ್ಯ ಕಾರಣಿಕ ಭವಿಷ್ಯ ನುಡಿದಿದ್ದಾರೆ. ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗೆ ಭೇಟಿ ನೀಡಿ ಭವಿಷ್ಯ ನುಡಿದಿದ್ದಾರೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ 3ನೇ ಆರೋಪಿಯನ್ನ ಬಂಧಿಸಲಾಗಿದೆ. ಡಿಆರ್ಐ ಅಧಿಕಾರಿಗಳು ಸಾಹಿಲ್ ಜೈಲ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಿ 4 ದಿನಗಳ ಕಾಲ ವಿಚಾರಣೆಗಾಗಿ ಕಸ್ಟಡಿಗೆ ಪಡೆದಿದ್ದಾರೆ. ಕಬಾಬ್, ಪಾನಿಪುರಿ, ಇಡ್ಲಿ, ಬಟಾಣಿ ಆಯಿತು. ಇದೀಗ ಪನ್ನೀರ್ ಸರದಿ. ಆಹಾರ ಗುಣಮಟ್ಟ ಇಲಾಖೆಯಿಂದ 231 ಪನ್ನೀರ್ ಸ್ಯಾಂಪಲ್ಗಳನ್ನು ಪರೀಕ್ಷೆ ಮಾಡಲಾಗಿದೆ. ಈ ಪೈಕಿ 2 ಅನ್ಸೇಫ್ ಅಂತ ವರದಿ ಬಂದಿದ್ದು ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಇದನ್ನು ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಏಪ್ರಿಲ್ 1ರಿಂದ ಹೊಸ ಟೋಲ್ ನೀತಿ ಜಾರಿಯಾಗಲಿದ್ದು ಕರ್ನಾಟಕದಾದ್ಯಂತ ಟೋಲ್ ಶುಲ್ಕ 5% ಹೆಚ್ಚಿಸೋಕೆ ಎನ್ಎಚ್ಎಐ ಮುಂದಾಗಿದೆ. ರಾಜ್ಯದ 66 ಟೋಲ್ ಪ್ಲಾಜಾಗಳಲ್ಲಿ ಗರಿಷ್ಠ 5% ಮತ್ತು ಕನಿಷ್ಠ 3% ಶುಲ್ಕ ಹೆಚ್ಚಳವಾಗಲಿದೆ.
ಅಮೆರಿಕದಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವವರಿಗೆ ಪೌರತ್ವ ದಾಖಲೆ ಕಡ್ಡಾಯ ಮಾಡಲಾಗಿದೆ. ಈ ಹೊಸ ಆದೇಶಕ್ಕೆ ಅಧ್ಯಕ್ಷ ಟ್ರಂಪ್ ಸಹಿ ಹಾಕಿದ್ದಾರೆ. ಅಮೆರಿಕ ಪೌರತ್ವ ಇಲ್ಲದವರು ಚುನಾವಣೆಗೆ ದೇಣಿಗೆ ನೀಡುವುದನ್ನು ಕೂಡ ನಿರ್ಬಂಧಿಸಲಾಗಿದೆ. ಮದ್ಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಛತ್ತೀಸ್ಗಢ ಮಾಜಿ ಸಿಎಂ ಭೂಪೇಶ್ ಬಘೇಲ್ ನಿವಾಸದ ಮೇಲೆ ಸಿಬಿಐ ದಾಳಿ ಮಾಡಿದೆ. ರಾಯ್ಪುರ್ ಹಾಗೂ ಭಿಲಾಯಿಯಲ್ಲಿರುವ ನಿವಾಸದ ಮೇಲೆ ದಾಳಿ ಮಾಡಿ ತೀವ್ರ ಶೋಧ ನಡೆಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಹಿಂದೂಗಳು ಸುರಕ್ಷಿತವಾಗಿದ್ದರೆ ಮುಸ್ಲಿಮರು ಸುರಕ್ಷಿತವಾಗಿರುತ್ತಾರೆ ಎಂದು ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಎಲ್ಲ ಧರ್ಮದ ಜನರು ಸುರಕ್ಷಿತವಾಗಿದ್ದಾರೆ. 100 ಹಿಂದೂ ಕುಟುಂಬಗಳ ನಡುವೆ ಒಂದು ಮುಸ್ಲಿಂ ಕುಟುಂಬ ಭದ್ರವಾಗಿದೆ ಎಂದಿದ್ದಾರೆ. ಸೌತ್ ಕೊರಿಯಾದಲ್ಲಿ ಕಾಡ್ಗಿಚ್ಚು ತೀವ್ರವಾಗಿ ವ್ಯಾಪಿಸಿದ್ದು ರಾಷ್ಟ್ರದಾದ್ಯಂತ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಬೆಂಕಿಯಿಂದ 45,000 ಎಕರೆ ಪ್ರದೇಶ ಸುಟ್ಟು ಭಸ್ಮವಾಗಿದೆ. 24 ಜನರು ಜೀವಂತ ಸಮಾಧಿಯಾಗಿದ್ದಾರೆ. ಬೆಂಕಿ ಹತೋಟಿಗೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡುತ್ತಿದ್ದಾರೆ. ಜಾರ್ಖಂಡ್ನ ಹಜಾರಿಬಾಗ್ ಜಿಲ್ಲೆಯಲ್ಲಿ ಧಾರ್ಮಿಕ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿದೆ. ಮಂಗಳ ಮೆರವಣಿಗೆ ನಡೀತಾ ಇದ್ದಾಗ ಜಾಮಾ ಮಸೀದಿ ಚೌಕ್ ಬಳಿ 2 ಗುಂಪಿನ ನಡುವೆ ಕಲ್ಲು ತೂರಾಟ ನಡೆದಿದೆ. ಸ್ಥಳದಲ್ಲಿ ಸದ್ಯಕ್ಕೆ ಉದ್ವಿಗ್ನ ಪರಿಸ್ಥಿತಿ ಇದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.